ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಬ್ಲೂ ಬಾಯ್ಸ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಯಾವಾಗ ಟೀಮ್ ಇಂಡಿಯಾ ಗೆಲ್ತು ಅನ್ನೋದು ಗೊತ್ತಾಯಿತು, ದೇಶದ ಉದ್ದಗಲಕ್ಕೂ ಕೂಡ ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸೆಲೆಬ್ರೇಷನ್ ಇತ್ತು. ದುಬೈನಲ್ಲಿ ಭಾರತ ವಿಜಯ ಬಾರಿಸ್ತಾ ಇದ್ದ ಹಾಗೆ, ಗೆಲುವು ಸಿಗ್ತಾ ಇದ್ದ ಹಾಗೆ ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆಲುವಿಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಕುಣಿದು ಕುಪ್ಪಳಿಸಿ ಟೀಮ್ ಇಂಡಿಯಾ ಗೆದ್ದಿರೋದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. बोलो भारत माता की, बोलो भारत माता की, बोलो भारत माता की, वंदे मातरम, वंदे मातरम, वंदे मातरम, बोलो भारत माता की. इंडिया ಗೆದ್ದಿದೆ, ಖುಷಿ ಆಗಿದೆ ನಮಗೆ. ರೋಹಿತ್ ಶರ್ಮಾ 50 ಹೊಡೆದಿದ್ದಾರೆ. ಇಂಡಿಯಾಗೆ ಮ್ಯಾಚ್ ಅಂತೂ ಕಿಚ್ಚಿತ್ತ. ಅವನವನು ಇಂಡಿಯಾ ಗೆದ್ದೈತಿ. ಜೈ ಇಂಡಿಯಾ. ಚಾಂಪಿಯನ್ಸ್ ಟ್ರೋಫಿ ಗೆತ್ತ ನನಗೆ ಮೊದಲೇ ಗೊತ್ತಿತ್ತು. ಈ ಸಲ RCB ಕಪ್ ಹೊಡಿತೆ ನಮ್ದೇ. ಈ ಸಲ ಕಪ್ RCB ನಮ್ದೇ. 12 ವರ್ಷ ಆದ್ಮೇಲೆ ನಮ್ಗೆ ಇಂಡಿಯಾ ಕಪ್ ಸಿಕ್ಕೈತ್ರಿ. ಭಾಳ ಎಕ್ಸೈಟಿಂಗ್ ಇತ್ತು, ಭಾಳ ಹ್ಯಾಪಿ ಆಗೇವಿ. ಎಲ್ಲರೂ ಫುಲ್ ಎಂಜಾಯ್. ನೀವು ನೋಡ್ಬೇಕು ಎಲ್ಲರೂ ಎಷ್ಟು ಆ ಥರ ಮಾಡಕತ್ತೀವಿ ಅಂತೇಳಿ. ಇಂಡಿಯಾ ಫಸ್ಟ್, ಇಂಡಿಯಾ ಮ್ಯಾಚ್ ಗೆದ್ಮೇಲೆ ಇಂಡಿಯಾ ಸಂಬಂಧ ಎಲ್ಲ ಇಂಡಿಯಾ ಇಂಡಿಯಾ ಫುಲ್ ಹೆವಿ ಖುಷಿಯಾಗಿದೆ. ಇಂಡಿಯಾ ಮ್ಯಾಚ್ ಗೆದ್ದು ರೋಹಿತ್ ಶರ್ಮಾ ಅವ್ರು ಔಟ್ ಆದಾಗ ಟರ್ನಿಂಗ್ ಪಾಯಿಂಟ್ ಹೆವಿ ಟೆನ್ಷನ್ ಆಗಿತ್ತು. ಬಟ್ ಹೆಂಗೋ ಗೆದ್ಬಿಟ್ವಿ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ಖುಷಿ ಆಯಿತು. Very happy, very proud moment. India has won the trophy again. Recently, last year they won the T20 World Cup, and again they won the Champions Trophy. Sad life for Virat. I mean, he got out for the one run. We were expecting to hit him. ನಿಜವಾಗ್ಲೂ ನೀವು ಅನ್ಸ್ತೀರಾ ಇಲ್ವೋ, 2023 ಅಲ್ಲಿ 19th ಅಲ್ಲಿ ಅಲ್ಕೊಂಡು ಹೋಗಿದ್ದೆ. ಲಾಸ್ಟ್ ಬಾಲ್ ತನಕ ನೋಡ್ತಾ ಇದ್ದೆ ಏನೋ ಮಿರಾಕಲ್ ಆಗುತ್ತೆ. ನನಗೇನು ಬೇಕಾಗಿಲ್ಲ. ನಾವು ಒಂದು ಕಪ್ ಗೆದ್ರಲ್ಲ, ಇನ್ನ ಒಂದು 26 ಅಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ರೆ ಸಾಕು. ರೋಹಿತ್ ಶರ್ಮಾಗಿಂದ ಪ್ರೀತಿ ಕೊಡ್ತೀನಿ ನಾನು. ಐ ವಿಲ್ ಡೈ ಫಾರ್ ಹಿಮ್. ಇವಾಗ ಏನ್ ಬೇಕಾದ್ರೆ ಮಾಡ್ತೀನಿ ನಾನು. ಬರ್ತೀಯಾ? ನಿಮ್ಗೆ ಎಣ್ಣೆಕ್ ತರಿಸ್ತೀನಿ. ತುಂಬಾ ಖುಷಿ ಆಗ್ತದೆ, ತುಂಬಾನೇ ಖುಷಿ ಆಗ್ತದೆ. ಪಾಕಿಸ್ತಾನ ಸೋಲ್ಸಿದೀವಿ, ಆಮೇಲೆ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ನಮ್ಮನ್ನು ಬೀಟ್ ಮಾಡೋ ಆಸ್ಟ್ರೇಲಿಯಾ ಸೋಲ್ಸಿದೀವಿ, ಆಮೇಲೆ ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಟೀಮ್, ಅವ್ರು ಸೋಲ್ಸಿದೀವಿ. ತುಂಬಾ ಖುಷಿ ಆಗ್ತದೆ. ಆ ಸೌತ್ ಆಫ್ರಿಕಾ ಬಿಟ್ರೆ ಬಿಡಿದ್ರೆ ಸ್ಟ್ರಾಂಗ್ ಟೀಮ್ ಅಲ್ಲಿ ಸೋಲ್ಸಿದೀವಿ. ಏನಿಲ್ಲ, ಭಾರತದ ಕ್ರಿಕೆಟ್ ಆಡಳಿತ ಮಂಡಳಿಗೆ ರೋಹಿತ್ ಶರ್ಮಾರಂತ ಒಬ್ಬ ಒಳ್ಳೆ ದಕ್ಷ ನಾಯಕ ಬೇಕಾಗಿತ್ತು. ಅಂತ ನಾಯಕ ಸಿಕ್ಕಿದ್ದಾರೆ. ರೋಹಿತ್ ಶರ್ಮಾ ಅಂತ ನಾಯಕ ಇಡೀ ಕ್ರಿಕೆಟ್ ಜಗತ್ತಿಗೆ ಬೇಕಾಗಿದೆ. ಇನ್ನು 10